ಚಂದ್ರಹಾಸ ಮಧ್ಯಾಹ್ನ ಶೋಗೆ ಈ ಮೂವಿಗೆ ಹೋಗಿದೆ. ಪರವಾಗಿಲ್ಲ, ಜನ ತುಂಬಾ ಚೆನ್ನಾಗಿ ಸೇರಿದರು. ನೋಡೋಣ ಅಂತ ಮೂವಿ ನೋಡ್ಕೊಂಡ್ಬಂದು ಬಂದೆ. ಮೂವಿ ಹೇಗಿತ್ತು ಹೇಗಿಲ್ಲ ಅನ್ನೋದನ್ನು ಡಿಸ್ಕಸನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಅನಾಥ ಬಾಲಕನಾದ ಚಂದ್ರಹಾಸನು ಭವಿಷ್ಯದಲ್ಲಿ ರಾಜನಾಗುತ್ತಾನೆ ಎಂಬ ವಿಚಾರವನ್ನು ತಿಳಿದ ಒಬ್ಬ ದುಷ್ಟ ಬುದ್ಧಿಯ ಮಂತ್ರಿ ಅವನನ್ನು ಕೊಲ್ಲೋದಕ್ಕೆ ಒಬ್ಬ ಕಟುಕರಿಗೆ ಆದೇಶವನ್ನು ಕೊಡ್ತಾನೆ. ಆದರೆ ಚಂದ್ರಹಾಸ ಸಾಯೋದಿಲ್ಲ. ಅದಾದಮೇಲೆ ಆತ ರಾಜಕುಟುಂಬದಲ್ಲಿ ಬೆಳೆದು 20 ವರ್ಷಗಳಾದ ಮೇಲೆ ಮತ್ತೆ ಆ ದುಷ್ಟ ಬುದ್ಧಿಯ ಎದುರಿಗೆ ಬಂದು ನಿಂತ್ಕೊತಾನೆ. ಅದಾದಮೇಲೆ ಆ ದುಷ್ಟ ಬುದ್ಧಿ ಏನು ಮಾಡ್ತಾನೆ ಅನ್ನೋದೇ ಈ ಮೂವಿಯ ಕತೆ ತುಂಬಾ ಚೆನ್ನಾಗಿದೆ. ನಿಮಗೆಲ್ಲೂ ಬೋರಿಂಗ್ ಅನ್ನೋದನ್ನು ಆಗೋದಿಲ್ಲ. ಇನ್ನು ಅನಾಲಿಸಿಸ್ ಅಂತ ಬರೋದಾದರೆ, ಮೂವಿಯ ಮೊದಲನೇ ಸ್ಟ್ರೆಂತ್ ಬಂದುಬಿಟ್ಟು BGM ಅಂತ ಹೇಳ್ತೀನಿ. ಎಲ್ಲೂ ನಿಮಗೆ ಒಂದು ಈ ಥರ BGM ಬರ್ತಾಯಿದೆ ಅಂತ ಅನಿಸೋದಿಲ್ಲ. ನಿಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡೋಗುತ್ತೆ, ಆ ಥರ ಇದೆ ರವಿ ಬಸ್ರೂರವರ BGM. ಸ್ಟೋರಿನೂ ಸಹ ತುಂಬಾ ಚೆನ್ನಾಗಿ ತೊಗೊಬಂದಿದ್ದಾರೆ ಆ ಮೂವಿಲಿ. ಏಕೆಂದರೆ ಯಕ್ಷಗಾನ ಯಾವುದೇ ಮೂವಿಲಿ ಬಂದಿಲ್ಲ ಕೂಡ. ಇದೇ ಮೊದಲ ಬಾರಿಗೆ ರವಿ ಬಸ್ರೂರು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಯಕ್ಷಗಾನ ಶೈಲಿಯಲ್ಲಿ ಈ ಮೂವಿನ ತೊಗೊಬಂದಿದ್ದಾರೆ ಕೂಡ. ಅಂದರೆ ಅವರದ್ದೇ ಆದ ಊರಿನ ಮೇಲಿನ ಒಂದು ಯಕ್ಷಗಾನದ ಒಂದು ಶೈಲಿಯನ್ನು ಈ ಮೂವಿಲಿ ತೋರಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಅದು ಕೂಡ ಸಕ್ಸಸ್ಸನ್ನು ಕಂಡಿದೆ. ಅಲ್ಲಿರುವಂಥ ವೇಷಭೂಷಗಳು ಅಥವಾ ಮಾತುಗಳಾಗಿರ್ಬೋದು, ಅವರ ನಡೆ ನುಡಿಗಳಾಗಿರ್ಬೋದು, ಎಲ್ಲವನ್ನೂ ಸಹ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ರವಿ ಬಸ್ರೂರವರು. ಅವರು ಮಾತಾಡೋ ಶೈಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಅದನ್ನು ನೀವು ನೋಡಲೇಬೇಕು. ಇನ್ನು ಗ್ರಾಫಿಕ್ಸ್ ಅಂದರೆ ಪ್ರೇಕ್ಷಕರಿಗೆ ತುಂಬಾ ಚೆನ್ನಾಗಿದೆ. ಗ್ರಾಫಿಕ್ಸ್ ಅಂದರೆ ಯಕ್ಷಗಾನ ತೋರಿಸ್ತಾರಲ್ಲ, ಆ ಗ್ರಾಫಿಕ್ಸಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲವುದನ್ನು ಕೂಡ. ಇನ್ನು ಇದು ಯಕ್ಷಗಾನನೇ ಇಟ್ಕೊಂಡು ಮಾಡಿರುವಂಥ ಮೂವಿ. ನಿಮಗೆ ಯಕ್ಷಗಾನದ ಬಗ್ಗೆ ಅರಿವಿಲ್ಲ ಅಂದರೆ ಈ ಮೂವಿನ ಒಂದು ಸತಿ ನೋಡಿ, ನಿಮಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅನುಭವವನ್ನು ಕೊಡುತ್ತೆ ಈ ಮೂವಿ ಅಂತ ಹೇಳ್ಬೋದು. ಇನ್ನು ಇಷ್ಟು ಅಂದರೆ ರವಿ ಬಸ್ರೂರು ಈ ಸುಮಾರು ವರ್ಷಗಳ ಕನಸು ಈ ಮೂವಿ ಅಂತ ಅವ್ರು ಸುಮಾರು ಕಡೆ ಹೇಳಿದರು. ಅದೇ ಥರ ತಗೊಬಂದಿದ್ದಾರೆ ಕೂಡ ಮೂವಿನ. ತುಂಬಾ ಚೆನ್ನಾಗಿದೆ. ಇನ್ನು ಕರಾವಳಿ ಭಾಗದಲ್ಲಿರ್ತಾರಲ್ಲ, ಅವರಿಗೆ ಈ ಮೂವಿ ಹೊಸ ಥರ ಅಂತ ಏನೂ ಅನಿಸೋದಿಲ್ಲ. ಯಾಕಂದರೆ ಅವರು ಯಕ್ಷಗಾನನ ನೋಡಿಕೊಂಡೇ ಬೆಳೆದಿರ್ತಾರೆ. ಅಲ್ಲಿರೋರಿಗೆ ಇದು ಹೊಸತನ ಅನಿಸೋದಿಲ್ಲ. ನಮ್ಮಂಥ ಹೊಸಬ್ರಿಗೆ ಮಾತ್ರ ಈ ಮೂವಿ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ನನಗೆ ಕಾಮಿಡಿ ಯಾಕೋ ಸ್ವಲ್ಪ ಸಿಲ್ಲಿಯಾಗಿದೆ ಅಂತ ಅನ್ನಿಸ್ತು. ಕಾಮಿಡಿ ಅಲ್ಲಿ ಬರ್ದು ಹೋಗಿದ್ರು ಸಹ ತುಂಬಾ ಚೆನ್ನಾಗಿತ್ತು ಕಾಮಿಡಿ ಕೂಡ. ಆಮೇಲೆ ಅತಿಥಿ ಪಾತ್ರದಲ್ಲಿ ಬರುವಂಥ ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ಗರುಡರಾಮ್ ಆಗಿರ್ಬೋದು, ಚಂದನ್ ಶೆಟ್ಟಿ, ಇನ್ನು ಪುನೀತ್, ರುದ್ರನಾಗ್ ಅವರಿಗೆ ಇಲ್ಲಿನ ಹೆಚ್ಚಿನ ಒಂದು ಸ್ಕ್ರೀನ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಮೂವಿ ಇನ್ನೂ ತುಂಬಾ ಚೆನ್ನಾಗಿ ಮೂಡಿಬಂದಿರೋದು ಅಂತ ಹೇಳ್ಬೋದು. ಇನ್ನು ಅವಧಿ ಕೂಡ 2 ಗಂಟೆ 34 ನಿಮಿಷ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗಿದ್ದರೂ ಅವ್ರಿಗೆ ಸ್ಕ್ರೀನ್ ಸ್ಪೇಸನ್ನು ಕೊಟ್ಟು ಎಲ್ಲೋ ಬೋರಿಂಗ್ ಅನ್ನೋದು ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಇಷ್ಟೇ. ಇನ್ನು ಇದು ಮೂವಿಲಿ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಬರ್ತಾರೆ. ಅವರು ಸಹ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಈ CG ಮುಖಾಂತರ ಅವ್ರನ್ನ ಕರೆತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರನ್ನು ಸಹ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿಲಿ. ಅಂದರೆ ಕಥೆನ ಇನ್ನೊಂದು ಸ್ವಲ್ಪ ಬಿಲ್ಡನ್ನು ಮಾಡ್ಕೊಂಡಿದ್ರೆ ಮೂವಿ ಇನ್ನೂ ತುಂಬಾ ಚೆನ್ನಾಗಿ ಮೂಡಿ ಬಂದಿರೋದು ಈ ಒಂದು ಮೂವಿಯಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಇದೊಂದು ಡೀಸೆಂಟ್ ವಾಚಬಲ್ ಮೂವಿ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಆರಾಮ್ಸಾಗಿ ಕೂತ್ಕೊಂಡು ನೋಡ್ಬೋದು. ಒಂದು ಒಳ್ಳೆಯ ಅನುಭವನ ಕೊಡುತ್ತೆ ಈ ಮೂವಿ ಕೂಡ. ಇಷ್ಟೇ ಈ ಮೂವಿ ಬಗ್ಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಇನ್ನು ನನಗಿಂತ ಮುಂಚೆ ಯಾರು ಈ ಮೂವಿನೆಲ್ಲ ನೋಡಿದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಗುಡ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.